ಮಕ್ಳುಗಳಿಗೆ ಫೋಟೋ ಶೂಟ್ ಮಾಡೋದಿದೆಯಲ್ಲ ನಿಜವಾಗ್ಲೂ ಸರ್ಕಸ್ ಮಾಡಬೇಕು. ಹಾಯ್ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗ್. ಸೊ ವಿಡಿಯೋಸ್ ಯಾವ್ದು ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ, ಅಮ್ಮನೂರಲ್ಲಿ ನೆಟ್ವರ್ಕ್ ಸಿಗದೆ ಇದ್ದಿದ್ರಿಂದ. ಅದಕ್ಕೆ ಫಸ್ಟ್ ಹಬ್ಬದ ವಿಡಿಯೋಸ್ನೇ ಅಪ್ಲೋಡ್ ಮಾಡಿ ಲಾಸ್ಟ್ ಅಲ್ಲಿ ಈ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ್ದೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಒನ್ನುಗೆ ಚಿತ್ರಾನ್ನ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮಾಡ್ಕೊಡಿ ಅತ್ತೆ ಅಂತ ಕೇಳಿದ್ದೆ. ಸರಿ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಎಲ್ಲ ಮಾಡಿ ನೆಕ್ಸ್ಟ್ ನಾನು, ಅಮ್ಮು, ಭವ್ಯ, ಒನ್ನು ಎಲ್ಲರನ್ನು ಕೂಡ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದಕ್ಕೆ ರಂಜಣ್ಣನ ಕೈಲಿ ಡ್ರಾಪ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಡ್ರಾಪ್ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು. ಸೊ ನಾವೇ ಸ್ವಲ್ಪ ಲೇಟಾಗಿ ಹೋದ್ವಿ. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಅಮ್ಮು ತೀರ್ಥ ಹಾಕಿದ್ರೆ ಹೆಂಗ್ ಕಣ್ ಬಿಡ್ತಿದ್ದಾಳೆ. ಎದ್ರಲ್ಲ ಮಾತ್ರ ಸಿಕ್ಕಾಪಟ್ಟೆ ಧೈರ್ಯ ಅವಳಿಗೆ. ಅದೆಲ್ಲ ಆದ್ಮೇಲೆ ಇವನು ಇಬ್ರು ದೇವಸ್ಥಾನದಲ್ಲೇ ಇದ್ರು. ಏನ್ ಚೆನ್ನಾಗಿ ಕುಂದಿದ್ದು. ಇವಳಿಗೆ ಯಾರಾದ್ರೂ ಒಬ್ರು ಜೊತೆಲಿ ಆಟ ಆಡಕ್ಕೆ ಇದ್ಬಿಟ್ರೆ ಸಾಕು, ಆರಾಮಾಗಿ ಇದ್ಬಿಡ್ತಾಳೆ. ಸೊ ಅದೆಲ್ಲ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಇನ್ನೇನು ನಾಳೆನೇ ಯುಗಾದಿ ಹಬ್ಬ. ಸೊ ಯಾವ್ದಾದ್ರು ಒಂದು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿ ಫೋಟೋಸ್ ತೆಗೆಯೋಣ, ಮೆಮೊರೀಸ್ಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಹಂಗೆ ಬರ್ಬೇಕಾದ್ರೆ ಅಲ್ಲೇನೆ ಮಾವಿನ ಸೊಪ್ಪು, ಮಾವಿನ ಎಲೆ ಎಲ್ಲಾನು ಕೂಡ ಕಿತ್ಕೊಂಡು ಬಂದಿದ್ವಿ. ಬಂದು ಅಮ್ಮನೆಲ್ಲ ರೆಡಿ ಮಾಡಿ ಸಿಂಪಲ್ ಆಗಿ ಮಾಡಿದ್ವಿ. ಹ್ಯಾಪಿ ಯುಗಾದಿ ಅಂತ ಬರ್ದು ಇವಳನ್ನ ಕೂರಿಸಿ ಫೋಟೋ ಶೂಟ್ ಮಾಡ್ಸೋಣ ಅಂದ್ಬಿಟ್ಟು ಮಾಡಿದ್ವಿ. ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ಬೇಕಪ್ಪ ಈ ಮಕ್ಳುಗಳು ಫೋಟೋ ಶೂಟ್ ಮಾಡೋದು ಅಂದ್ರೆ. ಇಲ್ಲ ಮಾವಿನಕಾಯಿ ಎಲ್ಲಿದ್ದಾವೆ, ಇಲ್ಲಾಂದ್ರೆ ಇಲ್ಲಿ ನೋಡಿ ಮಾವಿನ ಕಾಯಿನ ಎತ್ಕೊಂಡು ಬಾಯಕೊಳಕ್ ಹೋಗ್ತಾಳೆ. ಬೆಲ್ಲ ಇಟ್ಟಿದ್ರೆ ಬೆಲ್ಲನೇ ಎತ್ಕೊಂಡೋಗಿ ಕಡಿತಾ ಇದ್ಲು. ಹಂಗೋ ಹೆಂಗೋ ಮಾಡಿ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇನ್ನು ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಒಂದು ಮಿನಿ ಬ್ಲಾಗ್. ಇದ್ರದ್ದು ಫುಲ್ ಲೆಂತಿ ವಿಡಿಯೋ ಅಪ್ಲೋಡ್ ಆಗಿದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಬಾಯ್, ಥ್ಯಾಂಕ್ ಯು.